ಹಾಯ್ ಗೈಸ್, ಇದು ಆಟಿ ಸೊಪ್ಪು ಅಂತ. ಆಟಿ 18ನೇ ದಿನಕ್ಕೆ ಇದನ್ನು ಪಾಯಸ ಮಾಡ್ತಾರೆ. ಈ ಸೊಪ್ಪಿನ ನೀರು ತೆಗೆದುಬಿಟ್ಟು ಪಾಯಸ ಮಾಡೋದು. ನಾನಿದು ಇಷ್ಟು ಸೊಪ್ಪು ಕೊಯ್ದು ತಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ನಾವು ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ನೋಡಿ, ಅಮ್ಮ ವಾಶ್ ಮಾಡಿರೋದು. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಆದಮೇಲೆ ನಾವಿದನ್ನ ಕುದಿಯೋದಕ್ಕೆ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಇಡೋದು. ಚೆನ್ನಾಗಿ ಅದು ಕುದಿಬೇಕು ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತಾ ಬರುತ್ತೆ. ಇದು 1 ಗಂಟೆ ಕುದಿಬೇಕು. ಈ ಥರ ಚೆನ್ನಾಗಿ ಕುದಿಬೇಕು. ಫುಲ್ ಕಲರ್ ಚೇಂಜ್ ಆಗುತ್ತೆ ಈ ಥರ. ಇದು ತೆಂಗಿನಕಾಯಿ ತುರಿದಿರೋದು. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ನೋಡಿ. ಇದು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿರೋದು. ಚೆನ್ನಾಗಿ ರುಬ್ಬಬೇಕು ನಾವು ಈ ಥರ. ಇದು ಬೆಲ್ಲ, ನಮಗೆ ಎಷ್ಟು ಬೇಕೋ ಸ್ವೀಟಿಗೆ ಅಷ್ಟು ಹಾಕ್ಕೋಬೇಕು. ಇವಾಗ ಆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಬೇಯೋದಕ್ಕೆ ಇಡಬೇಕು. ಅಕ್ಕಿನ ಆ ನೀರಲ್ಲೇ ಬೇಯಿಸಬೇಕು. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಇದು ನಾವು ಇಲ್ಲಿ ದೋಸೆ ಅಕ್ಕಿನ ತಗೊಂಡಿದ್ದೀವಿ ನೋಡಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂಚೂರು ರುಚಿಗೆ ಒಂಚೂರು ಉಪ್ಪು ಹಾಕ್ಕೋಬೇಕು. ನೀವು ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋದು. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀವಿ ನೋಡಿ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳೋದು. ಬೆಲ್ಲ ಗಟ್ಟಿ ಗಟ್ಟಿ ಹಾಕಿದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ನಾವು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದು ಇವಾಗ ಚೆನ್ನಾಗಿ ಬೇಯಬೇಕಾದ್ರೆ ಚೆನ್ನಾಗಿ ಅದು ಮೆಲ್ಟ್ ಆಗಿಬಿಡುತ್ತೆ ಅದರಲ್ಲಿ. ಇವಾಗ ಇದಕ್ಕೆ ರುಬ್ಬಿರುವಂಥ ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀವಿ ನೋಡಿ. ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಅದಕ್ಕೆ ರುಬ್ಬಿರೋ ತೆಂಗಿನಕಾಯಿನ ಮಿಕ್ಸ್ ಮಾಡ್ಕೋಬೇಕು. ಅದು ಇವಾಗ ಚೆನ್ನಾಗಿ ಕುದಿಬೇಕು. ಕಲರ್ ನೋಡಿ ಯಾವ ಥರ ಇದೆ ಅಂತೇಳಿ ನೋಡಿ. ಇವಾಗ ಇದು ರೆಡಿಯಾಗಿದೆ. ಚೆನ್ನಾಗಿ ಬೆಂದು ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ತಿನ್ನಬೇಕಾದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಹಾಕ್ಕೋಬೋದು. ಹಾಗೆ ನಾವು ಬಡಿಸ್ಕೊಂಡು ತಿನ್ನಬೇಕಾದ್ರೂ ಅದರ ಮೇಲೆ ತುಪ್ಪನ ಹಾಕ್ಕೋಬೋದು. ಈ ಆಟಿ ಪಾಯಸ ಕೊಡಗಲ್ಲಿ ಅಂದರೆ ಮಡಿಕೇರಿಯಲ್ಲಿ ತುಂಬ ಫೇಮಸ್ಸು. ಮಡಿಕೇರಿಯಿಂದ ನಮ್ಮ ಚಿಕ್ಕಮ್ಮನವರು ಇಲ್ಲಿಗೆ ಶಿಫ್ಟ್ ಆಗಬೇಕಾದ್ರೆ ತಗೊಬಂದು ಗಿಡ ನೆಟ್ಟಿದ್ರು. ಕೊಡಗಲ್ಲಿ ಪ್ರತಿ ಒಂದು ಮನೆಯಲ್ಲೂ ಆಟಿ 18ರಂದು ಈ ಪಾಯಸ ಮಾಡೇ ಮಾಡ್ತಾರೆ. ಇದು ಆಟಿ 18ರಂದು ಮಾಡಿ ತಿಂದರೆ ಅದರಲ್ಲಿ 18 ಬಗೆಯ ಔಷಧಿ ಗುಣಗಳು ಇರುತ್ತವೆ ಅಂತ ಒಂದು ನಂಬಿಕೆ.